ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 2ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು, ಗೋಡೆಯ ಮೇಲೆ ಓಡಿ. ಯೋಸೇಫನು ಒಂದು ಫಲಭರಿತ ಕೊಂಬೆ, ಅವನ ಕೊಂಬೆಗಳು ಗೋಡೆಯ ಮೇಲೆ ಹಾದು ಹೋಗುತ್ತವೆ. ಆದಿಕಾಂಡ 49:22. ನಾವು ಫಲಭರಿತ ಮರಗಳಾಗಿರಬೇಕು ಮತ್ತು ನಮ್ಮ ಶಾಖೆಗಳನ್ನು ವಿಸ್ತರಿಸಬೇಕು. ನಮ್ಮ ಎಲ್ಲ ಗಡಿಗಳು ನಿರಂತರವಾಗಿ ವಿಸ್ತರಿಸುತ್ತಿರಬೇಕು. ನಮ್ಮ ನಂಬಿಕೆ, ನಮ್ಮ ಪ್ರಾರ್ಥನೆಗಳು ಮತ್ತು ನಮ್ಮ ಸೇವೆಯ ವ್ಯಾಪ್ತಿಯು ಯಾವಾಗಲೂ ವಿಸ್ತರಿಸುತ್ತಿರಬೇಕು. ಗೋಡೆಯ ಮೇಲೆ ಓಡುವುದರ ಅರ್ಥವೇನು? ಗೋಡೆಯು ಸಾಮಾನ್ಯವಾಗಿ ಹರಡಲು ಅಥವಾ ಓಡಲು ಅವಕಾಶವಿಲ್ಲದ ಸ್ಥಳವಾಗಿದೆ. ಸಾಮಾನ್ಯವಾಗಿ ಬಳ್ಳಿಗಳು ಉದ್ದೇಶಕ್ಕಾಗಿ ಸ್ಥಾಪಿಸಲಾದ ತಾತ್ಕಾಲಿಕ ರಚನೆಗಳ ಮೇಲೆ ಅಥವಾ ಸಸ್ಯಗಳು ಅಥವಾ ದೊಡ್ಡ ಮರಗಳ ಮೇಲೆ ಏರುತ್ತವೆ. ಆದರೆ ಗೋಡೆ ಹತ್ತುವುದು ಕಷ್ಟ. ಆದರೆ ಯಾವುದೇ ಅವಕಾಶಗಳಿಲ್ಲದ ಸ್ಥಳಗಳಲ್ಲಿಯೂ ನೀವು ಹೋಗಿ ವಿಸ್ತರಿಸುತ್ತೀರಿ. ಪರಿಸ್ಥಿತಿಗಳು ಅನುಕೂಲವಾಗಿಲ್ಲದಿದ್ದರೂ ನೀವು ಏಳಿಗೆ ಹೊಂದುತ್ತೀರಿ ಎಂದು ಕರ್ತನು ಹೇಳುತ್ತಾನೆ. ವಿರೋಧ ಮತ್ತು ಹೋರಾಟಗಳ ನಡುವೆಯೂ ನೀವು ಅಭಿವೃದ್ಧಿ ಹೊಂದುತ್ತೀರಿ. ಈ ಪ್ರಪಂಚದ ಜನರು ನಿಮ್ಮನ್ನು ನಿರುತ್ಸಾಹಗೊಳಿಸಬಹುದು ಮತ್ತು ನೀವು ಒಂದು ಸಣ್ಣ ಸಂಸ್ಥೆಯಲ್ಲಿ ಅಥವಾ ಸಣ್ಣ ಪಟ್ಟಣದಲ್ಲಿ ನೀವು ಕೆಲಸ ಮಾಡಿದರೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲವೆಂದು ಹೇಳಬಹುದು. ಆದರೆ ಕರ್ತನು ತನ್ನ ಪ್ರೀತಿಯ ತೋಳುಗಳಿಂದ ನಿನ್ನನ್ನು ಅಪ್ಪಿಕೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ, ನನ್ನ ಮಗನೇ, ನಾನು ನಿನ್ನನ್ನು ಆ ಸಂಸ್ಥೆಯಲ್ಲಿ ಮತ್ತು ಆ ಸ್ಥಳದಲ್ಲಿಯೇ ಆಶೀರ್ವದಿಸುತ್ತೇನೆ ಮತ್ತು ನಿನ್ನನ್ನು ಶ್ರೇಷ್ಠನನ್ನಾಗಿ ಮಾಡುತ್ತೇನೆ. ನಾನು ನಿಮ್ಮ ಗಡಿಗಳನ್ನು ವಿಸ್ತರಿಸುತ್ತೇನೆ. ನಿಮ್ಮ ವಿರುದ್ಧ ಇರುವವರು ಕೂಡ ನಿಮ್ಮ ಪರವಾಗಿಯೇ ಇರುತ್ತಾರೆ. ನಾನು ನಿನ್ನನ್ನು ಶ್ರೇಷ್ಠನನ್ನಾಗಿ ಮಾಡುತ್ತೇನೆ, ನಿನ್ನ ಗಡಿಯನ್ನು ವಿಸ್ತರಿಸುತ್ತೇನೆ ಮತ್ತು ನಿನ್ನನ್ನು ಗೌರವಿಸುತ್ತೇನೆ. ನಿಮ್ಮ ಶಾಖೆಗಳು ಗೋಡೆಯ ಮೇಲೆ ಹಾದು ಹೋಗುತ್ತವೆ. ಯೋಸೇಫನ ಕೊಂಬೆಗಳು ಸೆರೆಮನೆಯ ಗೋಡೆಗಳ ಮೇಲೆ ಓಡುತ್ತಿದ್ದವು. ಸತ್ಯವೇದವು ಹೇಳುತ್ತದೆ, ಅವರು ಅವನ ಪಾದಗಳನ್ನು ಸಂಕೋಲೆಗಳಿಂದ ನೋಯಿಸಿದರು ಮತ್ತು ಅವರು ಕಬ್ಬಿಣದಲ್ಲಿ ಹಾಕಲ್ಪಟ್ಟರು. ಕೀರ್ತನೆಗಳು 105:18. ಆ ಯುವ ಇಬ್ರಿಯನನ್ನು ಅನ್ಯಾಯವಾಗಿ ಆರೋಪಿಸಿ ಸೆರೆಮನೆಗೆ ಹಾಕಿದಾಗ ಆತನನ್ನು ಹೇಗೆ ಹೊಡೆದು ತುಳಿದಿರಬೇಕು ಎಂಬುದಾಗಿ ಊಹಿಸಿಕೊಳ್ಳಿರಿ. ಆ ಪರಿಸ್ಥಿತಿಯಲ್ಲಿಯೂ ಆತನಿಗೆ ಸಾಂತ್ವನ ಹೇಳಿದವನು ನಮ್ಮ ಕರ್ತನಾದ ದೇವರೇ. ಯೋಸೇಫನ ಶಾಖೆಗಳು ಸೆರೆಮನೆಯ ಗೋಡೆಗಳ ಮೇಲೆ ಹೇಗೆ ಓಡಿದವು? ಒಂದು ಸಂದರ್ಭದಲ್ಲಿ ಕಪೆರರ್ ಮತ್ತು ಮುಖ್ಯ ಬೇಕರ್ ಸೆರೆಮನೆಯಲ್ಲಿದ್ದಾಗ ವಿಭಿನ್ನ ಕನಸುಗಳಿಂದ ಅವರ ಹೃದಯದಲ್ಲಿ ತೊಂದರೆಗೊಳಗಾದರು ಮತ್ತು ಆ ಕನಸುಗಳ ಅರ್ಥವನ್ನು ಅವರಿಗೆ ಅರ್ಥೈಸಲು ಯೋಸೇಫನು ಇದ್ದನು. ಆ ಘಟನೆ ಕರ್ತನ ಕೃತ್ಯವಲ್ಲದೆ ಬೇರೇನೂ ಅಲ್ಲ. ಯೋಸೇಫನು ಭವಿಷ್ಯ ನುಡಿದಂತೆಯೇ 3 ದಿನಗಳಲ್ಲಿ ಆ ಕನಸು ನನಸಾಗುವುದನ್ನು ಜೈಲಿನಲ್ಲಿದ್ದವರು ಆಶ್ಚರ್ಯಚಕಿತರಾದರು. ಪರಿಣಾಮವಾಗಿ ಯೋಸೇಫ್ ಸೆರೆಮನೆಯ ಮುಖ್ಯಸ್ಥರಿಂದ ಅನುಗ್ರಹವನ್ನು ಪಡೆದನು ಮತ್ತು ಅವನ ಶಾಖೆಗಳು ಸೆರೆಮನೆಯ ಗೋಡೆಗಳ ಮೇಲೆ ಓಡಿದವು. ದೇವರ ಮಕ್ಕಳೇ, ನೀವು ಇಂದು ಅನೇಕ ವಿರೋಧಗಳು, ಹೋರಾಟಗಳು, ಸಂಕಟಗಳು ಮತ್ತು ನಿಂದೆಗಳನ್ನು ಅನುಭವಿಸಬಹುದು. ಆದರೆ ತೊಂದರೆಯಾಗಬೇಡಿ. ನಮ್ಮ ಕರ್ತನು ಕಷ್ಟದ ಸಂದರ್ಭದಲ್ಲಿಯೂ ನಿಮ್ಮನ್ನು ಏಳಿಗೆ ಮಾಡುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಆದರೆ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ತನ್ನ ಶಾಶ್ವತ ಮಹಿಮೆಗೆ ಕರೆದ ಎಲ್ಲ ಕೃಪೆಯ ದೇವರು ನೀವು ಸ್ವಲ್ಪ ಸಮಯದ ನಂತರ ಪರಿಪೂರ್ಣ ಸ್ಥಾಪಿಸಿ, ಬಲಪಡಿಸಿ ಮತ್ತು ನೆಲೆಗೊಳ್ಳಲಿ. 1 ಪೇತ್ರ 5:10. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.